ಗಾಯ್ಸ್ ಫೈನಲಿ ಬಂದು ಸಿದ್ದು ಮುಚ್ಚವಲ್ಲ ಅವ್ರ ಮನೆ. ಇಲ್ಲಿ ನೋಡ್ರಿ ಹೆಂಗೈತೆ, ಒಳ್ಳೆ ಆರಾಮನೆ ಥರ ಆಯ್ತದೆ. ಗಾಯ್ಸ್ ಗೊಂದೈತದೆ. ಗಾಯ್ಸ್ ಸಿದ್ದು ಮುಚ್ಚೆ ಅಲ್ಲಿ ಕೊಂದಿದ್ದು. ನೋಡ್ರಿ ಇದೇ ಬುಲೆಟ್ ಹೊಡೆದು ಇದೇ ಜೀಪಾಗೆ. ಇಲ್ಲಿ ಯಾವುದು ಅಮೆಝಾನ್ ಕಾರ್ಡ್ ಕಾಣಿಸ್ತೈತಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇಲ್ಲೇ ಮಲಗಿದ್ವು, ಎಲ್ಲ ರೆಡಿ ಆಗಿದ್ವು. ನಾನೇ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿದ್ದೆ, ಸ್ನಾನ ಮಾಡೋದು ಹಂಗೆ ಮಕ್ಕ ಈ ಕಾಲ ತೊಳ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ. ಇವತ್ತು ಅಮೃತಸರ್ ಹೋಗ್ತು, ಅಲ್ಲಿ ರೂಮ್ ಮಾಡ್ಕೊಂಡು ಅದು ಒಳ್ಳೆ ಕಷ್ಟ ಸ್ನಾನ ಎಲ್ಲ ಮಾಡಿ ಹೋಗೋಣ ಅಂತ. ಇವಾಗ ಸಿದ್ದು ಮುಸೇವಾಲ ಅವ್ರ ಮನೆಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಶೂಗಿನೆಲ್ಲ ಕಟ್ಟಿ ಎಲ್ಲ ರೈಡಿಂಗ್ ಗೇರ್ಸ್ನೆಲ್ಲ ತೆಗೆದು ಸ್ಲಿಪ್ಪರೆಲ್ಲ ಹಾಕಿಂದು ಹೋಗೋಣ. ಏನು ಚಿನ್ನ ನಗಾಡ್ತೀಯ? ಗಾಡಿ ಕಾಲ್ ಸ್ಟಾರ್ಟ್ ಹಾಕಿವ ನೋಡಿದೆ. ಇವನು ಹಂಗೆ ಚೇಂಜ್ ಮಾಡೋಣ ಚಿನ್ನು, ನಾ ಚೇಂಜ್ ಮಾಡೀನಿ ಅಂತ. ಪ್ಯಾಂಟ್ ಅದೇ ಪ್ಯಾಂಟೇ, ಬನ್ನಿ ಅಂತ ತೆಗ್ದು ನಾಳೆ ಮತ್ತೆ ಬನ್ನಿ ಅಂತ ತೊಳ್ಕೊಂಡು ಮತ್ತೆ ಅದೇ ಬನಿಯನಾಗೆ ಜಬ್ಬೋದು. ಎಲ್ಲ ಹಂಗೆ ಚೇಂಜ್ ಮಾಡ್ಬಿಟ್ಟಿರಲ್ಲ. ಅವ್ನು ಚೇಂಜ್ ಮಾಡಿದೆ ಅದೇ, ಇವ್ನು ಚೇಂಜ್ ಮಾಡಿದೆ, ಇವ್ನು ಚೇಂಜ್ ಮಾಡಿದೆ. ಚಿನ್ನ ನೀನು ಚೇಂಜ್ ಮಾಡ್ಬಿಡು. ಯಾಕೆ? ನಾನು ನೆನ್ನೆ ಹಾಕೊಂಡಿದ್ದು ಎಲ್ಲ ಚೇಂಜ್ ಮಾಡ್ರು. ಹೌದಾ? ಪಾರ್ಟ್ಸ್ ಎಲ್ಲ ಗಟ್ಟಿ ಇದಾವ, ನೋಡ್ಕಿ ಹೋಗಿ ನಿನ್ನೆ ಹೋಗ್ತಾನ ಹೊಕ್ಕೋ ಬಂದೀವಲ್ಲ. ಈ ಬ್ಯಾಗ್ನ ಮತ್ತೆ ಸರಿಯಾಗಿ ಟೈ ಮಾಡ್ಬೇಕು. ಟೈ ಮಾಡಿ ಸರಿ ಆಗೋಲ್ಲ. ಶೂನೆಲ್ಲ ಹಾಕಿ ಬಿಗಿದು ಕಟ್ಟಿನೇ ಬಿಲ್ದು ಹೋದ್ರೆ ಸಾಕು. ರೈಡಿಂಗ್ ಜಾಕೆಟ್ ಒಂದಿತ್ತು, ಜಾಕೆಟ್ ಒಂದು ಹಾಕ್ಬೇಕಿತ್ತು. ಜಾಕೆಟ್ ಹಾಕೋಲ್ಲ. ಜಾಕೆಟ್ ಆಮೇಲೆ ಹೆಂಗಿದು ಹಾಕಿರ್ಲೇಬೇಕಲ್ಲ ಅವ್ರ ಮನೆಗೆ ಹೋಗಿ ಆದಮೇಲೆ. ಆಮೇಲೆ ಹಾಕೋಣ. ಸ್ಟೇಟೂನ್ ಆಗಿರ್ರಿ ಗಾಯ್ಸ್. ಹೊಂಟಿವಿ ಇಲ್ಲಿಂದ. ಇವ್ರದ್ದೊಂದು ಡಾಬಾದಾಗೆ ಸ್ಟೇ ಮಾಡಿತ್ತು. ಅದೇ ಇವೆಲ್ಲ ಮಂಚೆಲ್ಲ ಹಾಕೊಂಡಿದ್ರು, ಒಳ್ಳೆ ಕಸುವ ಮಲ್ಕಿನ್ಯೂ. ಬಟ್ ಸೊಳ್ಳೆದೊಂದು ಕಾಟ. ನಂಗಂತೂ ನಿದ್ದೆ ಬರಲ್ಲಪ್ಪ. ಈ ಪೆಟ್ರೋಲ್ ಬಂಕ ಮಲ್ಕಿದ್ರೆ ನಂಗೆ ಒಳ್ಳೆ ಸುಖ ನಿದ್ದೆ. ಈಗ ಹೋಗೋಣ. ಇಲ್ಲೆಲ್ಲ ವೈಪ್ ಸಕ್ಕದಾಗೈತಿ. ಇವಾಗ ಎಲ್ಲ ವೈಪು ತೋರಿಸ್ತೀನಿ ನಿಮಗೆ. ನಾನು ನೀಟಾಗಿ ಸ್ನಾನ ಮಾಡ್ಬೇಕಿತ್ತು, ಸ್ನಾನ ಒಂದು ಮಾಡಲ್ಲ ಅಷ್ಟೇ. ಮಕ್ಕ ಈ ಕಾಲ ತೊಳ್ಕೊಂಡು ಬೆಂದಿನೆಲ್ಲ ತೊಳ್ಕೊಂಡು ಬೆವ್ರನ್ನೆಲ್ಲ ಒಟ್ಟು ಬೆವ್ರು ತೊಳ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಹೋಗೋಣ ಸಿದ್ದು ಮುಸೇವಾಲ ಅವ್ರ ಮನೆಗೆ. ನೋಡೋಣ ಅನ್ಕೊಂಡೇ ಇರಲ್ಲ ಹೋಗು ಅಂತ. ಅಲ್ಲಿ ಅಲ್ಲೊಂದು ಅಂಗಡಿ ಕಾಣಿಸುತ್ತೆ, ಅಲ್ಲಿ ಕಬಾಬ್ ತಿನ್ನೋಕೆ ಹೋಗಿದ್ದೀವಿ. ಅಲ್ಲಿ ಹೇಳಿದ್ದು ಇಲ್ಲಿ ಆ ಊರ ಹೆಸರೇ ಮೂಸಾ ಅಂತ ಐತಿ ಊರ ಹೆಸರೇ. ಅದಕ್ಕೆ ಸಿದ್ದು ಅವ್ರ ಊರ ಹೆಸರು ಮುಸೇವಾಲ ಅಂತ ಇಟ್ಟಾರೇನೋ, ಅದು ನಂಗೆ ಸರಿ ಗೊತ್ತಿಲ್ಲ. ಈಗ ಹೋಗೋಣ ಈಗ ಅವ್ರ ಮನೆಗೆ. ಅವ್ರ ಮನೆಗೆ ಇಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳಿದ್ರು. ರಾತ್ರಿ ಹೋದ್ರೆ ರಾತ್ರಿ ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂತೆ, ನೋಡೋಕ್ಕಾಗಲ್ಲಂತೆ. ಈಗ ಹಗಲೆಲ್ಲ ನೋಡ್ಬೋದು ಅಂದ್ರು. ಹೋಗೋಣ. ಏನೇನು ಕತೆ ಇಲ್ಲಂತೂ ಹೋದೆ. ನೋಡ್ರಿ ಒಳ್ಳೆ ಗೊತ್ತಾಗಿರ್ತಾರಪ್ಪ ಇಲ್ಲಿ. ನೋಡ್ರಿ ಅಜ್ಜನ ಹೆಂಗೈತಿ ಅಜ್ಜ. ಹೋಗೋಣ. ಒಳ್ಳೆ ಇದಕ್ಕೆ ಬುಲೆಟ್ ಬೈಕಿಗೆ ದೊಡ್ಡ ಹಾರ್ನ್ ಹಾಕಿ ಹೋಗ್ತಿರ್ತಾರಪ್ಪ. ನಾ ರೈಡಿಂಗ್ ಶೂನ ಹಾಕೋಲ್ಲ, ಎಂಥದ್ದು ಇಲ್ಲ, ಬರೀದೆ ಚಪ್ಪಲೆ ಓಡಿಸ್ತಾ ಇದ್ದೀನಿ. ಮತ್ತೆ ಅಲ್ಲಿ ಹೋಗಿ ಯಾವನ್ ಬಿಸ್ಕಿ ಅಂತ ಗೊತ್ತಿದ್ದಾನೆ ಅಂತ ಅದನ್ನೆಲ್ಲ ನೋಡ್ತೀನಿ. ಆಮೇಲೆ ರೈಡಿಂಗ್ ಶೂ ಹಾಕಿ ಮಕ್ಕಳನ್ನ ಹೋಗಿದ್ದೀನಿ. ಬೈಕ್ ನೋಡ್ರಿ ಏನು ಸಕ್ಕತ್ತಾಗೈತೆ. ಈ ಕಡೆನೂ ಗದ್ದೆ, ಈ ಕಡೆನೂ ಗದ್ದೆ. ಹೌದಾ? ಈ ಗದ್ದೆ ಮಧ್ಯೆ ಮನೆ ಇರೋದು ನೋಡ್ಬಿಟ್ರೆ ನಂಗೆ ನಮ್ಮ ಮನೆ ನೆನಪಾಗಿತ್ತಪ್ಪ. ನೀನು ನೋಡ್ರಿ, ಅಯ್ಯೋ ಪಾಪ ಮನೆ ಬಿಟ್ಟು ಒಂದು 4-5 ದಿನ ಆಚೆ, ಒಂದು ವಾರ ಆಗ್ತಾ ಬರೀತು ಮನೆ ಬಿಟ್ಟು. ಅದೇ ವೈಬ್ ನೋಡ್ರಿ ಏನು ಸಕಾಲಾಗೈತೆ. ಗದ್ದೆ ಮಧ್ಯೆ ಮನೆ. ಒಳ್ಳೆ ಕೆಂಪು ಹೊಳಿತಾರಪ್ಪ. ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ. ಚಿನ್ನಿಂದ ನಾವು ಸಿದ್ದು ಮುಸೇವಾಲ ಅವ್ರ ಮನೆಗೆ ಹೋಗಾಗಿತ್ತು. ಹೌದಾ? ಅದನ್ನ ಇಲ್ಲಾದ್ರೂ ಹೇಳಕ್ ಹೋಗ್ಬಿಟ್ಟಿ ಆಮೇಲೆ. ವಯಸ್ಸು ನೋಡ್ರಿ, ಲಾರಿ ಮೇಲೆಲ್ಲ ಮೀಸೆ ಅಣ್ಸ್ಯಾರೆ. ಅವ್ರಿಗೆ ಮೀಸೆನೇ ಒಂಥರ ಗತ್ತು ಅನ್ಸೈತಲ್ಲ. ಹೆಂಗ್ ನೋಡಕ್ ಹೆಂಗ್ ಇರ್ತಾರ ಗೊತ್ತಾ? ಒಳ್ಳೆ ಗೊತ್ತಾಗಿ ಮೀಸೆ ಹಿಂಗೆ ಇಟ್ಕೊಂಡು. ಹಾ, ಬಟ್ ಹಾರ್ಟ್ಲಿ ಒಳ್ಳೆ ಅನ್ಸ್ತು. ಹಾ, ಅಲ್ಲೆಲ್ಲ ಗುಡ್ಡೆ ಹಾಕ್ಯಾರದೆ. ಇಲ್ಲಿ ಗೋಧಿನೇ ಬೆಳೆಯೋದಲ್ಲ. ವೈಬ್ ಸಕ್ಕದ. ಅದು ಇಟ್ಕೆ ಫ್ಯಾಕ್ಟ್ರಿ ಅನ್ಸಿತ್ತದು. ಹೆಂಗೈತ್ ನೋಡ್ರಿ ಹುಡ್ಗ. ಖಾಲಿದ್ರೆ ಆರಾಮಾಗಿ ಒಂದು 10 hour ಎಲ್ಲ ಇದ್ಬಿಟ್ರೆ 300 ಆರಾಮಾಗಿ ಒಂದು 2 minute ಒಳಗೆ ಹಚ್ಬಿಡ್ಬೋದು. ಮಧ್ಯ ಭಾರಿ ಸರಿ. ಅಲ್ಲಿ ಗುಡ್ಡೆ ಹೊಡೆದಾರ. ಒಳ್ಳೆ ಸಕ್ಕದಾಗಿರ್ತಪ್ಪ. ಗದ್ದೆ ಮಧ್ಯ ಮನೆ. ವೈಬ್ ಸಕ್ಕದಾಯ್ತು. ಇಲ್ಲಿ ಹೋಗ್ತಾರ ನಾವು. ನೀನೇ ಕರ್ಕೊಂಡು ಊಚೆ ಬರಂಬ ನಿಮ್ಮ ಅಲ್ಲಿ. ಇದರಿಂದ ಒಂದ್ ಸ್ವಲ್ಪ ದೂರ ಹೋದ್ರೆ ರಾಜಸ್ಥಾನಾಗ ಮರಳು. ಇಲ್ಲಿ ಬಂದ್ರೆ ಈ ತರ ಮಣ್ಣಪ್ಪ. ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಇಲ್ಲಿ ಮೋಸ್ಟ್ಲಿ ಗೋಧಿ ಹಾಕ್ತಾರೆ ಅನ್ಸುತ್ತೆ. ಅಲ್ಲೆಲ್ಲ ಇದ್ದಾರೆ. ಒಳ್ಳೆ ವೈಪ್ ಸಕ್ಕದಾಗೈತಪ್ಪ. ನಮ್ಮೂರ್ ತರಕ್ಕೆ ಐತಿ ಕಣ. ಸ್ವಲ್ಪ ನಮ್ಮೂರ್ಗೂ ಬಿಸಿಲು. ನಮ್ಮೂರ್ಗಿಂತ ಸ್ವಲ್ಪ ಬಿಸಿಲು ಅಷ್ಟೇ. ಆಮೇಲೆ ಇಲ್ಲಿ ನಮ್ಮೂರ್ ತರ ಗುಡ್ಡ ಎಲ್ಲ ಇಲ್ಲ. ಇಲ್ಲಿ ಪೂರ್ತಿ ಪ್ಲೇನ್ ಜಾಗ. ಅದು ರಾಜಸ್ಥಾನ ಮರಳಿನ ಗುಡ್ಡ. ಇಲ್ಲೇ ಇವಾಗ ಹೋಗ್ಬೇಕು ಅವ್ರ ಮನೆಗೆ. ಏನ ಗೊತ್ತಾ? ಈ ಗಿಡ ಬೆಳೆದಿರ್ತಿತ್ತಲ್ಲ, ಇಲ್ಲಿ ನೀರ್ ಇರ್ತಿತ್ತಂತೆ. ಈ ಗಿಡದ ಬಿಡದ್ರೆ ಈ ಗಿಡದಾಗ ಬೋರ್ ಹೊಡೆದ್ರೆ ಪಕ್ಕ 100% ನೀರ್ ಅಂತ ಹೇಳ್ತಾರೆ. ನಿಜ ಕಣ. ಒಂದು ಪಂಜಾಬ್ ಏನಿಲ್ಲ. ಪಂಜಾಬ್ ಪೊಲೀಸ್ ಬಟ್ಟೆ ನೋಡ್ರಿ ಹೆಂಗೈತೆ. ನೋಡ್ರಿ ಬಂದ್ರೆ ಹೆಂಗಿದ್ದಾರೆ.
ಒಳ್ಳೆ ಬಟ್ಟೆನೇ ಚೇಂಜ್ ಅಲ್ಲ, ಒಂಥರ ನಮ್ಮ ಕಡೆ ಸೆಕ್ಯೂರಿಟಿ ಬಟ್ಟೆ ಹಾಕಿರ್ತಾರಲ್ಲ ನೀಲಿ ಕಲರ್ ಪ್ಯಾಂಟ್. ಕರ್ನಾಟಕ ಆಸೆ ಹೋಗಿ ಎಲ್ಲ ನಮ್ಮೂರ ಹಿಂಗಿದ್ ಬಿಟ್ಟಿದ್ರೆ ಎಷ್ಟು ಬಾಡಿ ಕಾಂಟಾಗ ಅವೇನ ಬರೀ ಇಂಥದೆಯಾ. ಹೆವಿ ಹೈಟ್ ಇದ್ದಾರೆ, ಹೆವಿ ಏನೋ ಒಂಥರ ಫಿಸಿಕಲಿ ಭಾರಿ ಫಿಟ್ ಇದ್ದಾರೆ. ಗಾಯ್ಸ್ ಗೊನ್ನೈತದೆ ಅಯ್ಯಪ್ಪ ಗನ್ ಐತಂತ ಕೇಳ ಚಿನ್ನ ಕೇಳ ಹಾ ಗಾಯ್ಸ್ ಗನ್ ಹಿಡ್ಕೊ ಓಡಾಡ್ತಾ ಇದಾರೆ ಪೊಲೀಸ್ ನೋಡ್ರಿ, पंजाब पुलिस नहीं हिंदी हाँ मंजू ब्रो ए मेरा गन्ना इट्कुंडारप्ಪ अय्यो देवरे जलवा है हमारा. ए सागरा टू लद्दाख ये मेरा आईडी है. 2 लाख हाँ 2 लाख फॉलोअर्स है. फॉलो करो हाँ इंस्टाग्राम पे. ऐसे ಎಲ್ಲರ ಹತ್ರನೂ ಫಾಲೋ ಮಾಡ್ತಿದ್ದೇನಪ್ಪ. ಅವ್ರಿಗೆ ಏನು ಅರ್ಥ ಆಗಲ್ಲ ರೀ ಹೇಳೋದು. ಹಿಂದಿ ಬರಲ್ಲ, ಹಿಂದಿ ಬರುತ್ತೆ, ನಿನ್ಲಾಗೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ನನ್ಲಾಗ ಅರ್ಥ ಆಗಲ್ಲ, ನೋಡ್ತಾರಲ್ಲ ಇವ್ರು ಬರ್ತಾರಲ್ಲ ಎಷ್ಟು ಐತೆ ಮರಿ ಆ ಕುಳ್ಳು ಕಾಣಿಸ್ತಿಲ್ಲ. पंजाब में कहीं दिक्कत तो नहीं आती बाइक को रोकते तो नहीं? पंजाब में कोई पुलिस वाला कोई रोकता तो नहीं है आपको? नहीं अभी तक कोई प्रॉब्लम तो नहीं है? नहीं. हम पंजाब पुलिस ही हैं. ठीक है, यहाँ पे कहीं भी दिक्कत हो तो आपको मैं टेंशन. फोन तो फोटो नंबर दे दो. नंबर ಬರ್ತಾನ ಇನ್ಫ್ಲುಯೆನ್ಸ್ ಇಲ್ಲೇ बॉर्डर ओपन है ना? वाघा बॉर्डर हाँ वो तो ओपन. भाई गन है आपका पास? बंदूक है ये? नाम क्या है बंदूक का? 9mm पिस्टल. वो पिस्टल नंबर ಕಂಡಲ್ 9888. ಬೆವ್ರು ಇಳಿತೈತಲ್ಲ ಗನ್ ನೋಡಿ. ಇಲ್ಲ ಜೋಬಾಗೆ ಹಿಡ್ಕೊಂಡು ಓಡಾಡ್ತಾ ಇರಪ್ಪ ಗನ್ನ. ಬುಲೆಟ್ ಇದೆ. 3 ಬುಲೆಟಾ ನೋಡ್ರಿ ಗನ್ ಹೆಂಗೈತೆ, ಗನ್ ಹಿಡ್ಕೊಂಡು ಓಡಾಡ್ತಾ ಇರಪ್ಪ ಇವರು. ಹಿಂಗೆ ಬರ ಗೊತ್ತು ಕ್ರೇಜಿ ಇನ್ಫ್ಲುಯೆನ್ಸ್. हम जाते रहते हैं हम भी. ಓ ಅವರು ರೇಡರ್. ಇವರು ರೈಡರ್ ಅಂತೆ. ಗನ್ ಹಿಡ್ಕೊಂಡು ಹೆಂಗೆ ನೋಡಿದೆ ಗನ್ನ ಪಿಸ್ತೂಲ ಇದ್ದಂಗಿಲ್ಲ ಅಲ್ಲ, ಒಳ್ಳೆ ಮಾಡಲ್ ಇದ್ದಂಗಿದೆ. ಪೊಲೀಸಾ? ಅದಕ್ಕೆ ಒಂದು ಗನ್ ಇಟ್ಕೊಂಡಿರೋದು. ನಾನೆಲ್ಲ ಲೋಕಲ್ ಅನ್ಕೊಂಡಲ್ಲಿ. ಲೋಕಲ್ ಅವ್ರು ಏನಕ್ಕೆ ಗನ್ ಇಟ್ಕೊಂತಾರೆ ಮಾರೆ. ಗೈಸ್ ಇರೋ ಕ್ರೈಮ್ ಪೊಲೀಸ್ ಅಂತೆ. ಗೈಸ್ ಪೊಲೀಸು ಆಜ್ಞೆ ಕೊಟ್ಟಾತು, ಏನೇ ಪ್ರಾಬ್ಲಮ್ ಇದ್ರು ಕಾಲ್ ಮಾಡ್ರಿ ಅಂತ ಅವ್ರ ನಂಬರ್ನು ಇಸ್ಕೊ ನೀವು. ನೋಡಲಿ ಎಷ್ಟು ಇಟ್ಟಿಯಾನೆ ಕ್ರೇಜ್ ಇದೆ ಮಾತ್ರ. लेफ्ट साइड उसकी जहाँ पे उसकी हाँ उसका स्थान है उधर, इधर राइट साइड पे उसका कोठी है. ಫುಲ್ फुल है. ಹಾಂ चलो ठीक है. ಒಂಥರ ಹಾಟ್ಲಿ ಒಳ್ಳೆ ಮನುಷ್ಯ. ಬಾಯ್ ಬಾಯ್, ಥ್ಯಾಂಕ್ ಯು ಭಾರಿ ಒಳ್ಳೆ ಮನುಷ್ಯಪ್ಪ ದೇವ್ರೆ. ಹೋದ ಗೈಸ್ ಈಗ ಗೇರ್ಸ್ ಎಲ್ಲ ಹಾಕಿನೀಗ ಅಂತ ಕೇಳ್ತೇನೆ. ಫ್ರೀ ಆಗಿ ನಾನು ಅಷ್ಟೇ ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ. ಶಿವಮೊಗ್ಗದಲ್ಲಿ ಪೊಲೀಸ್ ಅವರೇ ನಮ್ಮ ಅಂತ ನೋಡಿ, ಪೊಲೀಸ್ ಅವ್ರ ಪಾಪ ಪೆಟ್ರೋಲ್ ಹಾಕಳಿಸ್ತಾರೆ ಅಂತಾರೆ. ಎಂತೆಂಥವ್ರು ಇರ್ತಾರೆ ನೋಡು, ಎಲ್ಲೆಲ್ಲಿ ಸಿಗ್ತಾರೆ ಎಂತೆಂಥವ್ರು ನಮಗೆ. ಸೂಪರ್ ಪಂಜಾಬ್ ಸೂಪರ್. ಗಾಯ್ಸ್ ಫೈನಲಿ ಬನ್ನಿ ಸಿದ್ದು ಮೂಸೇವಾಲ ಅವ್ರ ಮನೆ. ಇಲ್ಲಿ ನೋಡ್ರಿ ಹೆಂಗೈತೆ, ಒಳ್ಳೆ ಆರಾಮನೆ ಥರ ಆಯ್ತದೆ. ಇಲ್ಲಿ ಬಾಗ್ದಂಗೆ ಐತಿ ಮನೆಗೆ. ಮೋಸ್ಟ್ಲಿ ಓಪನ್ ಆಗಲ್ಲ ಅನ್ಸುತ್ತೆ, 10 ಗಂಟೆಗೆ ಓಪನ್ ಎಂಥದ ಗೊತ್ತಿಲ್ಲ. ದೊಡ್ಡ ಅರಮನೆ ಥರ ಆಯ್ತದೆ. ಗೈಸ್ ತಲೆ ಎಲ್ಲ ಬಾಚಿತೆ ಏನಿದೆ ಇರುಚಿನೋ. ಗೈಸ್ ಫೈನಲಿ ಹಂಗೋ ಹಿಂಗೋ ಮಾಡಿ ಸಿದ್ದು ಮೂಸೇವಾಲ ಅವ್ರ ಮನೆಗೆ ಬಂದೇ ಬಿಟ್ಟಿವು. ಈಗ ನಮ್ಮ ಸೆಕ್ಯೂರಿಟಿ ಬಿಡ್ತಾರ ಇಲ್ಲ ಅಂತ. ಅದೇ ಹೆಂಗೈತೆ ನೋಡು, ಒಳ್ಳೆ ಅರಮನೆ ಥರ ಆಯ್ತಪ್ಪ. 9 ಗಂಟೆಗೆ ಓಪನ್ನಾ? ಟೈಮ್ ಎಷ್ಟೀಗ? 9 ಗಂಟೆಗೆ ಓಪನ್ ಅಂತೆ. ಮನೆ ಒಳಗೆ ಹೋಗಿ ಎಲ್ಲ ನೋಡ್ಕೊ ಬರೋಣ. ಇಲ್ಲೇ ಇರೋದೆ ಫೈನಲಿ. ಇಂಥ ಎಷ್ಟು ಜನ ವ್ಲಾಗರ್ಸ್ ನೋಡಿರ್ತಾರೆ ಇವರು. ಆದ್ರೆ ಕರ್ನಾಟಕದಿಂದ ಬಸ್ ನೋಡ್ರಿ ಮನೆ. ಅದು ಜೀಪ್ ನೋಡ್ರಿ, ರಾತ್ರಿ ಮುಕ್ಳಾರೆ ಟೈಟ್ ಸೆಕ್ಯೂರಿಟಿ ಇರ್ತಿತ್ತಂತೆ. ಇದು ಜೀಪ್, ಪೊಲೀಸ್ ಜೀಪ್. ಇಲ್ಲಿ ಮನೆಗೆ ಅವ್ರು ಯಾರ್ಯಾರು ಇದ್ದಾರೆ? ಫ್ಯಾಮಿಲಿ ಯಾರ್ಯಾರು ಇದ್ದಾರೆ? ಕಾಯನ ಅಲ್ಲ, ಅವ್ರ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ? ಚಿನ್ನ ಅವರಮ್ಮ ಅಲ್ಲ, ಈಗ ಮನೆ ಒಳಗೆ ಆ ಚಿಕ್ಕ ಪಾಪು ಇರ್ತೈತಾ? ಒಂದು ಚಿಕ್ಕ ಪಾಪು ಹುಟ್ಟಿದಲ್ಲ ತಮ್ಮ ಆರಾಚಿನೋ ಹೋಗ ಒಂದಿನ ರಜಕ ಕೇಳ. ಬರ್ರಿ ಹೋಗೋಣ, ತಿಂಡಿ ತಿನ್ಕೊ ಬರೋಣ. ಪಂಜಾಬಿ ತಾಲಿ. ಇನ್ನ 1 ಅವರ್ ಅಷ್ಟೇ ಒಳಗೆ ಹೋಗ್ತಾ ಇರ್ತು.
ಇಲ್ಲಿ ಬನ್ನಿ ಅದೇ ಸಿದ್ದು ಮೂಸೇವಾಲ ಸಮಾಧಿಗೆ ಇಲ್ಲೇ ಐತಿ. ನೋಡ್ರಿ ಸಮಾಧಿ ಮುಂದೆ ಫೋಟೋಸು ಎಲ್ಲ ಇಲ್ಲಿ ಅಂಗಡಿ ಗುಡಿ ಕಟ್ಟೆಲ್ಲ ಇಟ್ಕೊಂಡಾರೆ. ಆಟ ಸಾಮಾನೆಲ್ಲ ಇದೆ, ಫೋಟೋಸು ಸ್ಟಿಕ್ಕರ್ಸ್ ಇಲ್ಲೇ ಇರೋದು ಸಮಾಧಿ. ಮೆಸ್ಸಿ ಪರ್ಮಿಷನ್ ಫ್ಯಾಕ್ಟ್ರಿ ಐತೆ ಇಲ್ಲೇ ಆಯ್ತದ. ಹಾಂ ಆಮೇಲೆ ಇನ್ನೊಂದು ಫೇಮಸ್ ಆಯ್ತಲ್ಲ ಬೀಫ್ ಅಂತ. ವೈಪ್ ಸಕಾಲಾಗಿ ಇಟ್ಕೊಳ ಇಲ್ಲಿ. ಇದು ಅವ್ರದ್ದೇ ಜಾಗ ಅನ್ಸುತ್ತೆ ಪೂರ್ತಿ. ಎಲ್ಲ ಇದನ್ನೆಲ್ಲ ಹಾಕ್ಯಾರ, ಗದ್ದೆ ಥರ ನಟ್ಟಿ ಎಲ್ಲ ಮಾಡ್ಯಾರ. ಆಲ್ರೆಡಿ ಸಾಂಗ್ ಓಡ್ತಾ ಐತಿ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ ಓಡ್ತಾನ 2022 ಪಂಜಾಬ್ ಐತಲ್ಲ 2022 29 ಮೇನಾ ಮಾರ್ಚ್ ಜೂನಾ ಮಾರ್ಚ್ 29 ನಂದು ಮಾರ್ಚ್ 29 ನಾವು ಹುಟ್ಟಿದ್ದು. ಮೇನಾ ಮೇ ಕಣ ಅದೇ ನಾವು ಹುಟ್ಟಿದ್ದು 29 ಮಾರ್ಚ್. ಹೊಂಟಿವಿ ಇಲ್ಲಿಂದ ಈಗ ಅವ್ರ ಮನೆ ನೋಡಕ್ ಹೋಗ್ಕೊಂಡು ನೋಡಿ ಇಲ್ಲಿ ಮಾರ್ತಾ ಇರೋ ಫೋಟೋಸ್ ಎಲ್ಲ ಇಟ್ಕೊಂಡು. 20 ಗಂಟೆಗೆ ಓಪನ್ ಅಂತೆ ಅವ್ರ ಮನೆ ಒಳಗೆ ಹೋಗೋದು ನೋಡೋದು. ಅಲ್ಲಿ ತನಕ ಈಗ ಒಂದು ಅರ್ಧ ಗಂಟೆ ಇಲ್ಲೇ ಕಾಲ ಕಳಿಬೇಕಷ್ಟೇ. ಬರೀ ತಿಂಡಿ ತಿನ್ಕೊಂಡ್ರಿ ಕಸುವ ತಿಂಡಿ ತಿನ್ಕೊಂಡು ಹೋಗೋಣ ಅವ್ರ ಮನೆಗೆ. ಗೈಸ್ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಬಂದೀವಿ ಈಗ ಸಿದ್ದು ಮೂಸೇವಾಲ ಅವ್ರ ಮನೆಗೆ. ಇಲ್ಲಿ ತಿಂಡಿ ಕೊಡ್ತಾರಂತ ಅಂದ್ರು, ಅದಕ್ಕೆ ತಿಂಡಿ ಗಿಂಡಿ ಅಂತ ತಿನ್ನಲ್ಲ, ಹಂಗೆ ಬಂದೀವಿ. ಇಲ್ಲೊಂದು ಮನೆ ಕಟ್ಟಾರ ನೋಡಿ, ಏನು ಕ್ರೇಜಿ ಆಗೈತೆ. ಗೈಸ್ ಮುಕ್ಕಳ ಸೆಕೆ ಹೊಡಿತಾ ಇತ್ತು, ಸಣ್ಣಗೆ ಫ್ಯಾನ್ ಹಾಕ್ಯಾರೆ. ಹಿಂದಕ್ಕೆ ಬಿಟ್ಬಿಟ್ಟು ಶಿಸ್ತಾಗಿ ಸೈಲೆಂಟಾಗಿ. ಗೈಸ್ ಬಿಟ್ರು ಈಗ ಹೋಗೋಣ. ಈಗ ಮುಂದ್ಗಡೆನೆ ಲಾರಿ ಗಾಡಿ ಕಾಣ್ಬೇಕಲ್ಲ. ಈಗ ಓಪನ್ ಆಯ್ತು ಕುಲ್ಜಾ ಸಿಂಪ್ಸನ್. ಏನೈತಲ್ಲ ಎಲ್ಲೈತ ಜೀಪು ಬುಲೆರೋ, ಎಲ್ಲೈತ ಜೀಪು? ಗಾಜ್ ಐತಿ. ಇದಕ್ಕಾಗಿನೇ ಬಂದಿದ್ ಕಣ. ಬಾ ಟ್ಯಾಕ್ಟ್ರಿ ಪಿಂಟು ಗಾಯ್ಸ್, ಇದೊಂದು ಕಮ್ಮಿ ಐತಾ ಟ್ಯಾಕ್ಟ್ರಿ. ಕ್ರಾಸ್ ಮಾಡ್ಬೇಡ್ರಿ, ಆ ಚೈನ್ ಕ್ರಾಸ್ ಮಾಡಬಾರ್ದಾ ಗೈಸ್? ಈ ಟ್ಯಾಕ್ಟ್ರಿ ಹೆಂಗೈತೆ ನೋಡ್ರಿ. ಇದೆಲ್ಲ ಸಿದ್ದು ಮೂಸೇವಾಲ ಯೂಸ್ ಮಾಡಿದ್ದು. ಔಷಧಿ ಹೊಡಿಯಕ್ಕಣ ಇದು ಗೈಸ್. ಇದೊಂದು ಟ್ಯಾಕ್ಟ್ರಿ ಐತೆ ನೋಡ್ರಿ. ಅವಾಗ ಇದೇ ಟ್ಯಾಕ್ಟ್ರಿಗಲ್ಲ ವಿಡಿಯೋ ಮಾಡಿ. ಇದಲ್ಲ ಇದು 2 ರಕ ಐತಿ. ಸ್ಟೇರಿಂಗ್ ನೋಡ, ಕಬ್ಬಣದ ಸ್ಟೇರಿಂಗು. ಟೈರ್ ನೋಡಿ ಯಾವ ಥರ ಇದೆ ಹುಡ್ಗ. ಅದೇ ರೀಲ್ಸಾಗಿ ನೋಡಿರೋದು ಎಲ್ಲ. ಸೈಲೆನ್ಸರ್ ನೋಡ್ರಿ ಹೆಂಗೈತಿ. ಇದೇನ ಬರ್ದಾರೆ ಅರ್ಥ ಆಗ್ತಿಲ್ಲ. ಇದು ಅವ್ರು ಯೂಸ್ ಮಾಡಿರೋ ಜೀಪು, ಈಗಲೂ ಯೂಸ್ ಮಾಡ್ತಾರೆ ಅನ್ಸುತ್ತದೆ. ಹಾಂ ಗೈಸ್, ಇವಾಗ ಗೈಸ್ ಸಿದ್ದು ಮೂಸೇವಾಲ ಅವ್ರಿಗೆ ಶೂಟ್ ಮಾಡಿದ್ದು ಜೀಪ್ ತೋರಿಸ್ತೀನಿ ನೋಡ್ರಿ. 21 ಬುಲೆಟ್ 21 ಬುಲೆಟು. ರಕ್ತ ಎಲ್ಲ ಹಂಗೆ ಐತಲ್ಲ, ರಕ್ತನೇ ಇಲ್ಲ ಪ್ರಿಂಟ್ ಮಾಡಿರೋದು. ಹೆಂಗೆ ಹೊಡೆದಾರ ನೋಡ್ರಿ. ಚೆಕ್ ಮಾಡಿದೆ 22 ಎಲ್ಲಿ ಹಿಡ್ದಾರ? ಸಿಕ್ಕಲ್ಲ ಹೊಡೆದಾರ ಮಾತ್ರ. ಇದೊಂದು ಜೀಪ್ ಐತೆ. ಟೈರ್ ನೋಡ ಹೆಂಗಿದಾವು. ಇದೆಂತ ಮಿಷಿನು ಇದು? ಇವೆಲ್ಲ ಗದ್ದೆ ಓಡಾಗೋದೆ ಸಾಮಾನೆಲ್ಲ ಇಲ್ಲೇ ಹೋಗಿದ್ದಾರೆ. ಮೊಕ್ಳಾರಿ ಜಾಗ ಐತೇನಲ್ಲ ಇವ್ರದ್ದು? ಮೊಕ್ಳಾರಿ ಜಾಗ ಐತೇನಾ? ಏನಿಲ್ಲ ಅಂದ್ರೆ ಒಂದು 100 ಎಕರೆ ಇರ್ಬೋದನ. ಅದೇ ಅಲ್ಲ ಇಷ್ಟೆಲ್ಲ ಇರೋದು ನೋಡ್ರಿ. ಒಂದು 100-200 ಎಕರೆ ಅಂತೂ ಪಕ್ಕ ಇರ್ತೈತಿ. ವಾಟರ್ ಟ್ಯಾಂಕರ್ ಟೈರ್ ನೋಡ ಹೆಂಗಿದಾವು. ಪೊಲೀಸು ಇದೊಂದು ಐತೆ. ಡಾಕ್ಟರ್ ಡ್ರೈವ್. ಜಿಮ್ ಐತೆ. ವಯಸ್ಸು ವರ್ಕೌಟ್ ಮಾಡೋಕೆ ಜಿಮ್ ಎಲ್ಲ ಐತದೆ. ಸೇಮ್ ಎಲ್ಲ ಅವ್ರ ತರಕ್ಕೆ ಕೂದಲು ಸಮೇತ ಹೆಂಗ್ ಹಾಕಿ ಕೂದಲು ಸಮೇತ ಕೈ ಸೇಮ್ ಮಸ್ತ್ ಐತಿ ಮಾತ್ರ. ಆ ಟ್ಯಾಕ್ಟ್ರಿ ನೋಡೋದು ಹೆಂಗೈತಿ ಇಲ್ಲಿ. ಅವ್ರದ್ದೆ ಟ್ಯಾಟೋ ನೋಡು ಸೇಮ್. ಗೈಸ್ ಇದು ಜಿಮ್ ಅದೇ ಇಲ್ಲಿ. ಇದರ ನೈಜಾನ ಹೋಗ್ಬಾರ್ದು ಕಣ. ಆ ಕಡೆ ಅವ್ರ ಮನೆಗೆ ಹೋಗ್ಬಾರ್ದು ಅಷ್ಟೇ. ಇದಿಷ್ಟೇ ಇಲ್ಲಿ ಏನೈತಿ, ಇದಿಷ್ಟೇ ನೋಡ್ಕೋಬೇಕಷ್ಟೇ. ನೋಡ್ಕೊಂಡು ಮನೆ ಹೋಗುತ್ತೆ. ಮನೆ ಹತ್ರ ಬಿಡಲ್ಲ ಕಣ. ಮತ್ತು ಅವ್ರ ಅಪ್ಪ ಅಮ್ಮನ ಮಾತಾಡ್ಸ್ಬೋದು ಹಂಗೆ ಹಿಂಗೆ ಅಂದವನನ್ನೇ. ಯಾರು ಗೈಸ್? ನೇರಳೆ ಹಣ್ಣು ಕಾಯಿದೆ ಗೈಸ್. ನೇರಳೆ ಹಣ್ಣು ನೋಡಿದ್ರೆ ಗುಚ್ಚ ಐತಿ. ಸಿಗಲ್ಲ ನೇರಳೆ ಹಣ್ಣು ನೋಡಿಲ್ಲ. ಇಲ್ಲೊಂದು ಮುಖ್ಯ ಹಣ್ಣು ಗೈಸ್. ಶಿಸ್ತಿರ ಶಿಸ್ತಿಲ್ಲ ಚಿ. ಅಯ್ಯೋ
ಇವು ಮಸ್ತ್ ಎತ್ಕೊಂಡು ಹಣ್ಣು ಪಂಜಾಬಿಂದ ನೇರಳೆ ಹಣ್ಣು. ಗೈಸ್ ಇದು ಮುಚ್ಚೆ ಅಲ್ಲಿ ಕೊಂದಿದ್ದು ನೋಡ್ರಿ, ಇದೇ ಬುಲೆಟ್ ಹೊಡೆದು ಇದೇ ಜೀಪಾಗೆ ಹುಡ್ರೆಲ್ಲ ಶಿಸ್ತಾಗಿ ನೇರಳೆ ಮಾಡಿ ದಂಡಾಗ ತಣ್ಣಗೆ ಕುಂತಾರೆ. ಬರ್ರಿ ಹೋಗೋಣ ಸೀದಾ ಈಗ ಅಮೃತ್ಸರ್ ಹೋಗೋದು. ಅವ್ರ ಮನೆ ಒಳಗೆಲ್ಲ ಬಿಡೋದಿಲ್ಲ, ಒಳ್ಳೆ ಬಿಡೋಕ್ಕೆ ಹೋಗೋಣ ಈಗ. ಮುಕ್ಳಾರೆ ನೇರಳೆಹಣ್ಣಿದ್ದು ಬಡ್ಚಿದ್ರೆ ಆಗೋದೇನಲ್ಲ. ಹಾಂ ಓ ಬರ್ರಿ ಹೋಗೋಣ ಗಾಯ್ಸ್. ನೋಡಿ ಆಯ್ತು ಹೋಗೋಣ. ಅಲ್ಲಾದ್ರೆ ಅವಳು ಹೊಯ್ಕಿತಾಳೆ ಗೈಸ್. ಹೊಂಟಿವ ಇವಾಗ ಇಲ್ಲಿಂದ ಸೀದಾ ಅಮೃತ್ಸರ್. ಈ ಮನೆ ನೋಡ್ರಿ ಏನು ಕ್ರೇಜಿ ಆಗೈತೆ, ಮಸ್ತಾಗೈತಲ್ಲ. ನಾವೆಲ್ಲ ಮನೆ ಒಳಗಲ್ಲ ಮನೆಯಿಂದ ಆಚೆಗೆಲ್ಲ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನೋಡ್ರಿ ಈ ಕಡೆ ಮಾತ್ರ ಬಿಟ್ರು ನೋಡ್ರಿ, ಒಳ್ಳೆ ಬಲ್ಲೆ ನೋಡ್ರಿ ಎಲ್ಲರೂ ನೋಡೋಕೆ ಬರ್ತಾರೆ. ಮುಕ್ಕಳೆಲ್ಲ ಟೈಟ್ ಸೆಕ್ಯೂರಿಟಿ ಇರ್ತಂತೆ, ಹೋಗೋಕ್ಕಾಗೋದಿಲ್ಲ. ಬರ್ರಿ ಈಗ ನಾವು ಹೋಗೋಣ ಅಮೃತ್ಸರಿಗೆ. ಗೈಸ್ ಕಚ್ಚೋ ತಿಂದಿದ್ದು ನೀವು ಅದು ವಿಡಿಯೋ ಮಾಡೋಕ್ಕಾಗಲ್ಲ. ಅದನ್ನೇ ಏನು ತಿಂದು ತಲೆ ಹೋಗುತ್ತೆ. ಅದೇ ಇವೆಲ್ಲ ಮಾಮೂಲು ಕಂಟ್ರೋಲ್. ರೊಟ್ಟಿ ಅದೇ ಏನಾದ್ರು ಬೆಂಡೆಕಾಯಿ ಪಲ್ಯ ಮುಳಗಾಯಿ ಪಲ್ಯ ಅಷ್ಟೇ. ಗೈಸ್ ಇಲ್ಲಿ ಅಕ್ಕಿ ನನಗೆ ಒಂದು ಮ್ಯಾಟ್ರಿಗೆ ಗೊತ್ತಾಯ್ತು. ಪಂಜಾಬ ಬೆಳೆದಿರೋ ಅಕ್ಕಿಗೆ ಫುಲ್ಲು ಅದು ತಿಂದರೆ ಬೇಗ ದಪ್ಪ ಹಾಕುವಂತೆ ಪಂಜಾಬ ಬೆಳೆದಿರೋ ಅಕ್ಕಿಗೆ. ಅದಕ್ಕಾಗಿ ಅವ್ರು ಹಿಂಗೆ ಒಳ್ಳೆ ಕಷ್ಟವಾಗಿರೋದು ಆಳು ಎಲ್ಲರೂ. ಆ ಮ್ಯಾಟ್ರೇ ಗೊತ್ತಿಲ್ಲ ನನಗೆ. ಇಲ್ಲಿ ಫುಲ್ಲು ಗದ್ದೆನಪ್ಪ. ನಾನೊಬ್ಬ ಶ್ರದ್ಧಾ ಗೋಧಿ ಅಂದ್ಕೊಂಡೆ, ನೋಡಿದ್ರೆ ಭತ್ತನೇ ಬೆಳಿತಾರವರು. ಬಟ್ ಅದು ಯಾವ ಥರ ಅಕ್ಕಿ ಅಂತ ನೋಡ್ಬೇಕಿತ್ತು. ಏನಂದರೆ ನಿಲ್ಸೋಕೆ ಆಗೋದಿಲ್ಲ. ಏನಂದರೆ ಇಲ್ಲಿ ನಾವು ಅಷ್ಟು ಗ್ಯಾಂಗೇ ಇರೋದಲ್ಲ, ಸೋಲೋ ಎಲ್ಲ ಬಂದ್ಬಿಟ್ಟಿರ್ತಲ್ಲ. ಅದಕ್ಕೆ ಇಲ್ಲೆಲ್ಲ ಏನಾದ್ರು ಒಂದು ಮಾಡ್ತಾ ಇರ್ತಾರಲ್ಲ, ನಿಂತು ಅವ್ರ ಹತ್ರ ಕೇಳಿ ಹೆಂಗೆ ಎಲ್ಲ ನೋಡ್ಬೋದು. ನಾವು ಒಂದ್ಸಲ ಬರ್ಬೇಕು ಪಂಜಾಬು ರಾಜಸ್ಥಾನು ಈ ಕಡೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಾಗ ಒಳ್ಳೆ ಕ್ರೇಜಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ. ಒಳ್ಳೆ ಗೋಪುರ ಹಚ್ಚಿ ಬರ್ತೀನಿ, ನೆಕ್ಸ್ಟ್ ಲೆವೆಲ್ಲ ಮಾಡೋಣ. ನಾ ಕಂಟೆಂಟಿಗಾಗಿ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಒಟ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದೊಂದು ಆಸೆ. ಗ್ಯಾಸ್ ಆಗಿನ ಥರ ಮತ್ತೆ ಜ್ಯೂಸು ಬಾ ಗ್ಯಾಸ್. ಅಲ್ಲೂ ಇಲ್ಲಿ ಪಂಜಾಬಾಗೂ ಜ್ಯೂಸ್ ಕೊಡ್ತಾರೆ, ಅಡ್ಡಿಲ್ಲ. ಹಾಯ್ ಹೋನಾ ಗೈಸ್. ಕಲರ್ ಜ್ಯೂಸ್ ತಂದ್ರು. ಮಸ್ತ್ ಐತಿ. ಬಾತ್ ಬಡಿಯಾ ಜ್ಯೂಸ್. ನಮ್ಮ ಕಡೆ ಈ ಥರ ಸಿಸ್ಟಮ್ ಎಲ್ಲ ಮಾಡ್ಬೇಕು. ನಮ್ಮ ಕಡೆ ಈ ಥರ ಬಿಸಿಲು ಇಲ್ಲ. ನಮ್ಮ ಕಡೆ ಮುಕ್ಳಾರೆ ಮಳೆ ಅಲ್ಲ, ಎಲ್ಲರಿಗೂ ಒಂದೊಂದು ರೈನ್ ಕೋಟ್ ಬರ್ಬೇಕಲ್ಲ. ಬಟ್ ಒಳ್ಳೆ ಕೆಲಸ ಮಾಡ್ತಾರೆ ಮಾತ್ರ. ಈ ಕಡೆ ಜೈಪುರಾಗ ಅಷ್ಟೇ 3 ಕಡೆ ಸ್ಟಾಪ್ ಹಾಕ್ಸ್ರು. ಇವಾಗ ಪಕ್ಕ ಸ್ಟಾಪ್ ಹಾಕ್ಸ್ತಾರೆ. ಇನ್ನೊಂದು ಕಡೆ 100% ಅಯ್ಯೋ ಬೆಸ್ಟಾಗಿ ಇರ್ತದೆ ಜ್ಯೂಸ್ನ. ಪಾಪ ಕಾಯ್ತಾ ಅದೇ ಹೋನ. ಏ ಬಲ್ಲೆ ಇರೋ ಗಾಯ್ಸ್. ಇಲ್ಲಿ ನೋಡ್ರಿ ಎಲ್ಲ ಮಗ ಕಟ್ಕಿ ಬರ್ತಾರೆ. ಆ ಥರ ಬಿಸಿಲು ಕೆಟ್ಟದಾಗೈತಪ್ಪ. ಹೋನ 100 ಕಿಲೋಮೀಟ್ರ್ ಹೊಡೆದ್ರೆ ಅಮೃತ್ಸರು, ಗೋಲ್ಡನ್ ಟೆಂಪಲ್ಲು, ಜಲಿಯನ್ವಾಲ ಬಾಗು ಮತ್ತು ಎಲ್ಲ ನೋಡ್ತಿದ್ದು ಸೀದಾ ಜಮ್ಮು ಮಾಡಿಬಿಟ್ರೆ ಒಂದು 15 ದಿನ ಆಗಿದ್ದಿಲ್ಲ ಹೋಗೋದು. ಅಲ್ಲಿ ಪವರ್ ಮಾತ್ರ ಇತ್ತು, ಅದಕ್ಕೆ ಹಗ್ಸಕ್ಕೆ ಹೋಗೋಲ್ಲ. ಪವರ್ ವೇಸ್ಟ್ ಈಗ ಹಗ್ಸಕ್ಕೆ ಹೋಗಿದ್ರೆ. ನಾರ್ಮಲ್ಲಾಗಿ ಹೋಗ್ತಾನೆ ಹೋಗಿತ್ತು. ಗಾಯ್ಸ್ ಇಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿತ್ತು ಗೊತ್ತಾ ಪಂಜಾಬಾಗೆ? 105 ರೂಪಾಯಿ ಐತಿ ಪಂಜಾಬಾಗೆ. ಭಯ್ಯ ಫುಲ್ ಟ್ಯಾಂಕ್. आपका नाम? अंग्रेज सिंह. अच्छा नाम है. मंजुनाथ. हाँ केरला नहीं, कर्नाटಕ. ಹಾಂ ಬಸ್ ಹಾಂ ಬಸ್. ಹಾಂ ಪೇಟಿಎಮ್ 895 ರೂಪಾಯಿ. 5 ರೂಪಾಯಿ ಹಾಕಿದ್ರೆ 900 ರೂಪಾಯಿ ಆಗೋದು. ಯಪ್ಪ ಎಷ್ಟು ಮುಕ್ಕಳ ಶೆಕೆ ಅಂದರೆ ಇದೆ. ಚಪ್ಪಲಿ ಎಲ್ಲ ಹಾಕಿ ಕಟ್ಟಿನಪ್ಪ ಒಳ್ಳೆ ಮುಕ್ಕಳ. ಈ ಪಂಜಾಬರ್ ನೋಡಿ, ನಾನು ಗಡ್ಡೆ ಬಿಡ್ಬೇಕಂತ ಹೆಂಚಿನ ಏನಂತೀಯ? ಓ ಬಿಸಿಲಲ್ಲಿ ಆಗ್ತಾಯಿಲ್ಲ. ಬಿಸಿಲಾಗಿನ್ನು ಹೊಡಿಬಾರ್ದು ಕಣ ಮಧ್ಯಾಹ್ನ. ಇನ್ನು ಮಧ್ಯಾಹ್ನ ಹೊಡೆಯೋದು ಮುಗೀತು, ಆಗಲ್ಲ ಇನ್ನು. ಅಮೃತ್ಸರ್ ಬಂದು ಗೋಲ್ಡನ್ ಟೆಂಪಲ್ ಇದೆನಾ? ಗೋಲ್ಡನ್ ಟೆಂಪಲ್ಲು ಹೋಗೋ ದಾರಿ ಅನಿಸುತ್ತೆ. ಈಗ ಇವತ್ತು ಬರ್ಬೇಕು ಗೋಲ್ಡನ್ ಟೆಂಪಲ್ಗೆ. ಒಂದು ಇದು ಅಮೃತಸರಲ್ಲಿ 2 ಗೋಲ್ಡನ್ ಟೆಂಪಲ್ ಇದೊಂದು ಇದು ಏನೋ ಜಲಿಯನ್ವಾಲ ಬಾಗು. ಆಮೇಲೆ ಅದು ಯಾವುದೋ ಒಂದು ಬಾರ್ಡ್ರ್ ಅಂದ್ರಪ್ಪ, ಅದು ಯಾವುದೋ ಬಾರ್ಡ್ರ್ 3 ಪ್ಲೇಸ್ ನೋಡಬೇಕು. ಇವತ್ತು ಸ್ಟೇ ಆಗಿ ನಾಳೆನೇ ನೋಡಿ, ನಾಳೆ ಸ್ಟೇ ಆಗಿ ನಾಳೆ ಕಡೆಗೆ ಬಿಡೋದು. ಹೊಡಿತಾನೆ ಇದೀವಪ್ಪ, ಇನ್ನೂ ಬರಲೇ ಇಲ್ಲ. ಹರಿಯಾಣ ಒಳ್ಳೆ ಮಾಫಿಯಾ.
ಏನಕ್ಕೆ ಅದೇ ಯಾವಾಗ್ಲೂ ಅದೇ ಅದು ಹಾಕೊಂಡ್ ಮುಂದೆ ಹಾಕೊಂಡ್ ಹಿಂದೆ ಹೋಗಾರ ನೋಡಲ್ಲ ಹಿಂಗ ಗುರು 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 ಥು. ಅದೇ ಆವಾಗ ಯಾವ್ದಾರ ಹುಡುಗ ಏನಾದ್ರು ಕರ್ಕೊಂಡ್ ರೂಮ್ ತೋರಿಸ್ತೇನೆ ಅಂದ್ರೆ ಒಬ್ನೇ ಗೊತ್ತಿದ್ದ. ಇದು ಚೆನ್ನಾಗೈತಿ. Even you have 2 washrooms here. ಟೂ ವಾಶ್ರೂಮ್. AC बड़ा है, ಹಾ बढ़िया से. ಓಕೆ ಓಕೆ. ನಮ್ಮ ಮಕ್ಕಳು ಭಾರಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಕಣ. ನಾವೇನೋ ಒಂದು ಮಾಡ್ತೀವಿ ಬಿಡ್ರಿ. ಅಲ್ಲೇನೋ ಗಲೀಜ್ ಐತಲ್ಲ, ಈ ಗಲೀಜ್ ಇದೆಯಲ್ಲ ಅಕ್ಕ ಬಾಯಿಲೆ. ಅದೇ ಯಾವ್ದಾರ ಒಂದು ಹುಡುಗ ತೋರಿಸ್ಕೊಂಡಿದ್ರೆ ರೂಮ್ನ ಒಬ್ಬ ಇಲ್ಲ ಇಬ್ರು ಬಂದಿದ್ರಿ. ಈಗ ನೋಡ್ರಿ 6 ಅಷ್ಟು ಬಂದಾರಪ್ಪ ರೂಮ್ ತೋರಿಸ್ಕೊಂಡಿದ್ದಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದಕ್ಕೆ ಹೆಣ್ಣಾಲಿಗೆ ಬೆಲೆ ಜಾಸ್ತಿ. ರೂಮ್ ಮಾಡಿದೀವ ಅದೇ ಎಲ್ಲ ತಲೆ ಎಣ್ಣೆ ಹಾಕಿ ಅದೇ ಮಸಾಲೆ ಮಾಡ್ಸಿದ್ದೆ. ಇಲ್ಲಿ ರೂಮಿಗೆ ಬಂದು ಕಸೋ ಸ್ನಾನ ಮಾಡ್ಕಿದ್ದು ನಾನೆಲ್ಲ ರಾತ್ರಿ 9-10 ಗಂಟೆ ಅಂತ ನೋಡ್ರಿ 7 ಗಂಟೆ ಅದೇ ಇನ್ನು ಬಿಸಿಲು ಹಂಗೆ ರವ 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 ಅಂತ ಐತಿ. ಇಲ್ಲಿ 8 ಗಂಟೆ ಕಪ್ಪಾಗೈತಂತೆ. ಅದೇ 7 ಗಂಟೆ ಇನ್ನ ಇವರು ಬಿರಿಯಾನಿ ಮಾಡ್ಕೊಡ್ತಾರ ಅಂತ ಕೇಳ್ಬೇಕು ಇವ್ರ ಹತ್ರ. ನಮ್ಮ ಬೈಕ್ನೆಲ್ಲ ಇಲ್ಲೇ ನಿಲ್ಸಿದೆ. ನಾನು ಇಲ್ಲೊಂದಿಷ್ಟು ಸಾಮಾನು ಇಟ್ಟೀನಿ ನನ್ನ ಈ ಸಾಮಾನು ಇಂಪಾರ್ಟೆಂಟ್ ಸಾಮಾನು ಇದೆ. 1-2 ಗಮ್ಮಂತು ಅಪ್ಪ ಒಳ್ಳೆ ಚಿನ್ನ ಆಡೋಣ ಬಾ ಬಾರಾ. ರೋಶನಿ ರೋಶನಿ ಹೈ ಚಾಲಿಸು ಜೋ ಚಾಲಿಸು ಇಶ್ಕ್ ಹೈ ಇಶ್ಕ್ ಹೈ ಇಶ್ಕ್ ಹೈ ಇಶ್ಕ್ ಹೈ. ಗೈಸ್ ಇಲ್ಲೇ ಮಲ್ಕಿದೀವಲ್ಲ, ಇಲ್ಲೇ ನಮ್ಮ ಚಿನ್ನು. ಶೆಫ್ ಗೈಸ್ ನಮ್ಮ ಟ್ರಿಪ್ಪಾಗೆ ಶೆಫ್ ಇದ್ದಾರೆ, ಮೆಕ್ಯಾನಿಕ್ ಇದ್ದಾರೆ, ಎಲ್ಲರೂ ಇದ್ದಾರೆ. ದೊಡ್ಡದು ಕಸೋದೊಂದು ಬಾಂಡೆ ಹಿಡ್ಕೊಳೋ ಜಾಗದಲ್ಲಿ ಇಟ್ರೆ ಉಳಿಯುತ್ತೆ. ನೋಡ್ರಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದಾರೆ ಗೈಸ್. ಪೂರ್ತಿ ಕಿಚನೇ ನಮಗೆ ಬಿಡ್ಕೊಟ್ಬಿಟ್ಟಾರೆ. ಪೂರ್ತಿ ಏನ್ ಬೇಕಾದ್ರೆ ಅಕ್ಕಿ ಉಚ್ಕೊಳ್ರಿ ಅಂತ. ಎಷ್ಟು ರೂಪಾಯಿ ಬಾಡಿಗೆ ಕಿಚನಿಗೆ? ಎಷ್ಟು ರೂಪಾಯಿ ಬಾಡಿಗೆ? ಗಿಡಿಗೆ ಎಲ್ಲ ಇಲ್ಲ. 650 ರೂಪಾಯಿ ಕೆಜಿ ಚಿಕನ್ ಬಿರಿಯಾನಿ ಮಾಡ್ಕೊಳಕ್ ಕೊಟ್ಟಿರೋ ಐಟಮ್ಸ್ ಕೊಟ್ಟಿ 650 ರೂಪಾಯಿ ಅಷ್ಟೇ ನಾವು ಕೊಟ್ರೆ ಮುಗೀತು. 650 ರೂಪಾಯಿ ಕೆಜಿ ನಾವು ಮಾಡ್ತಿರೋದು 100 ಕೆಜಿ. 1800 ರೂಪಾಯಿ ಕೊಡ್ಬೇಕು. ಬರೀ 1800 ರೂಪಾಯಿಗೆ ಇಷ್ಟೆಲ್ಲ ಸಾಮಾನು ಕೊಟ್ಟು ನಮ್ಮ ಹತ್ರನೇ ಮಾಡ್ಸ್ಕೊಂಡ್ ತಿಂದ್ವಿ. ಇವ್ರು ನಮ್ಮ ಭಟ್ರು. ಇವರೇ ನಮ್ಮ ಭಟ್ರು. ನಮ್ಮ ಹತ್ರ ಭಟ್ರು ಇದ್ದಾರೆ, ಮೆಕ್ಯಾನಿಕ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಹೊಸ ಬಿರಿಯಾನಿ ಮಾಡ್ತಾರೆ, ಒಳ್ಳೆ ಉಣ್ಕೊಂಡು ಶಿಸ್ತಾಗ ಗೈಸ್. ಮಕ್ಕಳರೇ ಬಿರಿಯಾನಿ ಮಾಡ್ತಾ ಇದೀವಿ. ಅದು ಎಲ್ಲಿ? ಅಮೃತ್ಸರಾಗೆ ಮಕ್ಕಳರೇ ಬಿರಿಯಾನಿ. ಅದು ನಮ್ಮೂರ ಅದೇ ನಮ್ಮೂರ್ ಸ್ಟೈಲ್ ಬಿರಿಯಾನಿ. ಅದು ಇದ್ಯಾವುದೋ ಗೊತ್ತಿಲ್ಲದೆ ಇರೋ ಒಂದು ಲಾಡ್ಜಾಗೆ. ಹೇಗೆ ನಾವು ಗೊತ್ತಲ್ಲ ಆರ ಅರ್ಜುಗಳು ಅಂದ್ರೆ ಆರ ಏನ್ ಚಿನ್ನ, ನಾವು ಕರ್ನಾಟಕದಾರ ಅಂದ್ರೆ ಆರ. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ನಮ್ಮ ಅಣ್ಣವರು ಅದೇ ಬಿರಿಯಾನಿ ಮಾಡೋಕ್ಕೆ ಈ ಟಮಟೆ ಹಣ್ಣು ಈರುಳ್ಳಿನೆಲ್ಲ ಇನ್ನೊಂದು ಬಾಣಿಗೆಲ್ಲ ಮಾಡ್ಕೊಂಡೆಲ್ಲ ಮಾಡ್ತಾರೆ ರುಚಿಯಾಗಿ. ನಾ ಇದೇ ಫಸ್ಟ್ ಈ ಥರ ಮಾಡೋದನ್ನ ನೋಡ್ತಾ ಇರೋದು. ಮಸಾಲ ರುಬ್ಕೊಳೋದು ಬಾಯ್. ಮಸಾಲ ಹಾಕ್ತೀರಾ ಈಗ? ಇದಕ್ಕೆಲ್ಲ ಮಿಕ್ಸಿಯಲ್ಲಿ ರುಬ್ಕೊಬೇಕಿದೆ. ಮಿಕ್ಸಿಯಲ್ಲಿ ರುಬ್ಬಿಗೆ ಮಾಡ್ತಾರಂತೆ ಮಾಡ್ಲಿಕ್ಕೆ ಕಸುವಾಗೆ. ಗಸ್ ಲೆಗ್ನೆಲ್ಲ ಅದೂಕೆ ಪೀಸ್ ಮಾಡ್ಕೊತಾ ಇರೋದೆ ಅದೂಕೆ. ಗಸ್ ಈಗ ಚಿಕನ್ ಮಾಡ್ತಾ ಇದೀವಿ ಕಸುವಾಗಿ. ಒಳ್ಳೆ ನಮ್ಮ ಚಿನ್ನು ಮಾಡ್ತಾ ಇದೆ. ಹಂಗಲ್ಲ ಒಗಿಬೇಕು ಹಂಗೆ. ಆ ರಕ್ತ ಹಾಕ್ಬೇಕು, ರಕ್ತನೇ ರುಚಿ. ಹಂಗ ರಕ್ತನೇ ತಿನ್ನು, ಚಿಕನ್ ಹಾಕ್ತೀನಿ. ಹಂಗಲ್ಲ, ಚಿಕನ್ ಜೊತೆ ರಕ್ತ ಇದ್ರೆ ರುಚಿ ಅಲ್ಲ ಅದು. ನೀವು ಕಿಚನ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ? ಇಲ್ಲಿ ಯಾವ್ದೋ ಅಮೆಝಾನ್ ಕಾರ್ಡ್ ಕಾಣಿಸ್ತೈತಿಯಲ್ಲ. ಅಮಂಗ್ಲೋ ಬಿರಿಯಾನಿ ತಿನ್ಕೊಂಡು ಕಸುವ ಮಲ್ಕೆ ನಾನು ನಿದ್ದೆ ಬರ್ತೈತೆ ನನಗೆ.